ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಯಾವುದೇ ಒಂದು ಅಳತೆ ಬ್ಲೌಸ್ನ ಕೊಟ್ಟರು ಕೂಡ ಹಾರ್ಮೋಲ್ ಹೇಗೆ ತಗೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಯಾಕೆ ಅಂತಂದರೆ ನಿಮಗೆ ಹಾರ್ಮೋಲ್ ತಗೊಳ್ಳೋದೇ ಕನ್ಫ್ಯೂಸ್ ಇರುತ್ತೆ. ಸೊ ಫಾರ್ಮುಲಾ ಹೇಳ್ಕೊಡಿ, ಹಾಗೆಯೇ ಯಾವ ಅಳತೆಗೆ ಎಷ್ಟು ಹಾರ್ಮೋಲ್ ತೊಗೋಬೇಕು, ಆ ರೀತಿ ಎಲ್ಲ ಸುಮಾರು ಜನಕ್ಕೆ ತುಂಬಾ ಕನ್ಫ್ಯೂಸ್ ಇರುತ್ತೆ ಬಿಗಿನರ್ಸ್ಗೆ. ಸೊ ಅಳತೆ ಬ್ಲೌಸ್ ಏನಾದರೂ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಅವರು ಇದೇ ಅಳತೆಗೆ ಸ್ಟಿಚ್ ಮಾಡಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಅಂತಂದರೆ, ಸೊ ನಾನಿವಾಗ ತೋರಿಸ್ಕೊಡುವಂಥ ಮೆಜರ್ಮೆಂಟಲ್ಲಿ ನೀವು ಅಳತೆನ ತಗೊಳ್ಳಿ. ಎರಡು ರೀತಿ ತೋರಿಸ್ಕೊಡ್ತೀನಿ. ಸೊ ಆ ಅಳತೆ ಬ್ಲೌಸಲ್ಲೇ ಎರಡು ರೀತಿ ತೋರಿಸ್ಕೊಡ್ತೀನಿ. ಆ ರೀತಿ ನೀವು ಹಾರ್ಮೋಲ್ನ ತೊಗೊಂಡು ಕಟ್ ಮಾಡ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಯಾಕೆ ಅಂತಂದರೆ ನೀವು ಫಾರ್ಮುಲಾ ಪ್ರಕಾರ ಕಟ್ ಮಾಡೋದು, ಒಬ್ಬೊಬ್ಬರು ಬಾಡಿ ಮೆಜರ್ಮೆಂಟು ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಅದು ನಿಮಗೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಳತೆ ಬ್ಲೌಸಲ್ಲೇ ತಗೋತು ಈ ಬ್ಲೌಸ್ ನಿಮಗೆ ಕರೆಕ್ಟಾಗಿತ್ತು ಅಂತಂದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಕ್ಕೂ ಮುಂಚೆ ನಾನೊಂದು ಬ್ಲೌಸ್ ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ, ಅದನ್ನು ಕೂಡ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ನೋಡಿ, ಇದು ಬಂದು ಬೋಟ್ ನೆಕ್ಕಲ್ಲಿ ಥ್ರೆಡ್ ಪೈಪಿಂಗ್ನ ಕೊಟ್ಟಿರೋ ಅಂಥದ್ದು. ಸೊ ಏನು ಕೂಡ ಡಿಸೈನ್ ಇಲ್ಲ, ಬಟ್ ಜಸ್ಟ್ ಥ್ರೆಡ್ ಪೈಪಿಂಗೇ ಈ ರೀತಿ ಶೇಪಲ್ಲಿ ಕೊಟ್ಟು ಮೇಲೆ ಐ ಬಫ್ನ ಕೊಟ್ಟಿದ್ದೀನಿ. ಅವರು ಸ್ವಲ್ಪನೇ ಬಫ್ ಸಾಕು ಅಂತಂದಿದ್ರು, ಹಾಗಾಗಿ ಸ್ವಲ್ಪನೇ ಬಫ್ ಕೊಟ್ಟಿರುವಂಥದ್ದು. ಫ್ರಂಟಲ್ಲಿ ಈ ರೀತಿ ಬಾರ್ಡರ್ನ ಕೊಟ್ಟು, ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ, ಪ್ರಿನ್ಸ್ ಕಟ್ಟಲ್ಲಿ ಈ ರೀತಿ ಬಾರ್ಡರ್ ಕೊಟ್ಟು ಅಟ್ಯಾಚ್ ಮಾಡಿರುವಂಥದ್ದು. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಈ ರೀತಿ ಬಾರ್ಡರ್ ಸ್ಯಾರಿ ಯಾರ್ದಿದೆ ಅವರೆಲ್ಲ ಈ ರೀತಿ ಪ್ರಿನ್ಸ್ ಕಟ್ಟಲ್ಲಿ ಹಾಗೆಯೇ ಈ ರೀತಿ ಬಾರ್ಡರ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಸೊ ಇವಾಗ ಇದಕ್ಕೆ ಅಳತೆನ ಹೇಗೆ ತಗೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಈ ರೀತಿ ಟೇಪ್ನ ಹೀಗೆ ಇಟ್ಕೋಬೇಕು. ನೀವು ಮಾರ್ಕ್ ಮಾಡ್ಕೋತೀರಾ ಅಂತಂದರೆ ಅರ್ಧ ಇಂಚು ಸೇರಿಸೇನೆ ಮಾರ್ಕ್ ಮಾಡಬೇಕು. ಏನಕ್ಕೆ ಅಂತಂದರೆ ಇಲ್ಲಿ ಭುಜ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಬೇಕು, ಮೇಲ್ಗಡೆ ಭುಜ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವಾ. ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ಈ ರೀತಿ ಬ್ಲೌಸ್ನ ಅರ್ಧ ಇಂಚು ಮೇಲ್ಗಡೆನೇ ಇಟ್ಕೋಬೇಕು. ಯಾಕೆ ಅಂತಂದರೆ ನಮಗೆ ಅದು ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ, ನಮಗೆ ಭುಜ ಅಟ್ಯಾಚ್ ಮಾಡೋದಕ್ಕೆ ಬಟ್ಟೆ ಬೇಕಲ್ವಾ. ಸೊ ಹಾಗಾಗಿ ಇಲ್ಲೇನು ಮಾಡಿ ಅಂತಂದರೆ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಬಿಡಬೇಡಿ, ಅವಾಗೇನಾಗುತ್ತೆ ನಿಮಗೆ ಹಾರ್ಮೋಲ್ ಜಾಸ್ತಿ ಆಗುತ್ತೆ. ಅದು ಶೇಪ್ ಯಾವ ರೀತಿ ಇರುತ್ತೆ ಅಲ್ವಾ, ಅದೇ ರೀತಿ ಹೀಗೆ ರೌಂಡ್ ಶೇಪಲ್ಲಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ ಸ್ಟ್ರೈಟು. ನೋಡಿ, ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಅರ್ಧ ಇಂಚು ಮೇಲ್ಗಡೆಗೆ ಈ ರೀತಿ ಇಟ್ಕೊಂಡು ನೋಡಿ, ಕರೆಕ್ಟಾಗಿ 5ವರೆಗೆ ಬರ್ತಾ ಇದೆ. ಸೊ ಗೊತ್ತಾಯ್ತಲ್ವಾ, ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಅಳತೆ ಅನ್ನೋದು ಸಿಗುತ್ತೆ. ಸೊ ಇನ್ನೊಂದು ರೀತಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ನಾನು ಲೈನಿಂಗ್ ಮೇಲ್ಗಡೆ ತೋರಿಸ್ತೀನಿ ಅದನ್ನು, ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ, ಈ ರೀತಿ ಲೈನಿಂಗ್ನ ತಗೊಂಡಿರ್ತೀವಿ. ಸೊ ಬ್ಯಾಕ್ ಪಾರ್ಟಲ್ಲಿ ಫಸ್ಟು ಕೆಳಗಡೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀವಿ. ಬೆನ್ನಿನ ಪೂರ್ಣ ಉದ್ದ ಬಂದು ಎಷ್ಟಿರುತ್ತೆ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ತೀವಿ. ಸೊ 14 ಇಂಚು ಬೆನ್ನಿನ ಪೂರ್ಣ ಉದ್ದ ಬಂದಿರುತ್ತೆ ಅಲ್ವಾ. ಸೊ ಇಲ್ಲಿ ಒಂದು ಲೈನ್ನ ಎಳ್ಕೊಳ್ಳೋಣ. ಹಾಗೆಯೇ 2.25 ಇಂಚು ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆಯೇ 3 ಇಂಚು ಬಂದು ಭುಜನ ಮಾರ್ಕ್ ಮಾಡ್ಕೊಳ್ಳೋಣ. ಇದಾದಮೇಲೆ ಇವಾಗ ಹಾರ್ಮೋಲ್ ಮಾರ್ಕ್ ಮಾಡ್ಕೋಬೇಕು. ಸೊ ಇದಿಷ್ಟು ಗೊತ್ತಾಯ್ತಲ್ವ. ಇವಾಗ ಹಾರ್ಮೋಲ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಮಗೆ ಎಷ್ಟು ಅಳತೆಗಿದೆ ಅಂತ ಇವಾಗ ಗೊತ್ತಾಗಬೇಕು. ಸೊ ಇಲ್ಲಿ ನೀವೇನು ಮಾಡಿ ಅಂತಂದರೆ ನೋಡಿ, 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ಸೊ ಸ್ಟ್ರೈಟ್ ಲೈನ್ ಎಳ್ಕೊಂಡಾದಮೇಲೆ ಈ ರೀತಿ ಅಳತೆ ಬ್ಲೌಸ್ನ ತಗೊಂಡು ನೋಡಿ, ಹೀಗೆ ಅಳತೆ ಬ್ಲೌಸ್ನ ತಗೊಳ್ಳಿ. ಅಳತೆ ಬ್ಲೌಸ್ನ ತಗೊಂಡು ಈ ಕಡೆ ಸೈಡ್ ಪಾರ್ಟ್ ಇರುತ್ತೆ ನೋಡಿ, ಅದನ್ನು ಕಂಕ್ಳುವರೆಗೂ ಕೂಡ ಈ ರೀತಿ ಸೈಡ್ ಪಾರ್ಟಿಂದ ಹಾರ್ಮೋಲ್ವರೆಗೂ ಕೂಡ ನೀವು ಆ ಬ್ಲೌಸ್ನ ಇದ್ರ ಮೇಲ್ಗಡೆ ಈ ರೀತಿ ಇಟ್ಕೋಬೇಕು. ನಾವು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿರೋದ್ರಿಂದ ಮೇಲ್ಗಡೆವರೆಗೂ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡಿ ಅಲ್ಲಿಂದ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಅರ್ಧ ಇಂಚು ಎಕ್ಸ್ಟ್ರಾ ಏನಕ್ಕೆ ಮಾರ್ಕ್ ಮಾಡ್ತೀವಿ ಅಂದರೆ ನಮಗೆ ಇಲ್ಲಿ ಸ್ಲೀವ್ಸ್ ಹಾರ್ಮೋಲ್ ಜಾಯಿಂಟ್ ಬರುತ್ತೆ ಅಲ್ವಾ, ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀವಲ್ಲ, ಅಲ್ಲಿ ಹೋಗುತ್ತೆ. ಇವಾಗ ನಾವು ಇಲ್ಲಿಗೆ ಬಂತು ಇದು. ಸೊ ಇವಾಗ ನಾನು ಅದನ್ನು ಅಳತೆ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ. ನೋಡಿ, ಕರೆಕ್ಟಾಗಿ ಇದು ಕೂಡ 5ವರೆಗೆ ಬಂದಿದೆ. ನಾವು ಹಾಗೇ ತಗೊಂಡ್ವಿ ಅಲ್ವಾ, ಅದು ಕೂಡ 5ವರೆಗೆ ಬಂದಿದೆ. ಸೊ ಇದು ಕೂಡ 5ವರೆಗೆ ಬಂದಿದೆ. ಸೊ 5ವರೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಎದೆ ಸುತ್ತಳತೆ ಬಂದು ಇವ್ರದ್ದು ಎದೆ ಸುತ್ತಳತೆ ಎಷ್ಟಿರುತ್ತೆ. ಸೊ ಇದನ್ನು ಕೂಡ ಚೆಕ್ ಮಾಡೋದು ತೋರಿಸ್ತೀನಿ, ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡಿ. ಆವಾಗ ನಿಮಗೆ ನೀವು ಮಾರ್ಕ್ ಮಾಡಿರೋವಂಥದ್ದು ಪರ್ಫೆಕ್ಟಾಗಿದೆ ಅಂತ ಅರ್ಥ. ಸೊ 8ವರೆ ಬರ್ತಾ ಇದೆ, 8ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 8ವರೆಗೆ ಮಾರ್ಕ್ ಮಾಡ್ಕೊಂಡ್ರಿ ಅಲ್ವಾ. ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ನ ಕೊಟ್ಕೋಬೇಕು. ಸೊ ರೌಂಡ್ ಶೇಪ್ ಕೊಟ್ಟಾದಮೇಲೆ ಇಲ್ಲಿಂದ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಹೀಗೆ. ಸೊ 8 ಇಂಚು ಬಂತು. ಇಲ್ಲಿಂದ ಪೂರ್ತಿಯಾಗಿ ನಾವು ಮಾರ್ಕ್ ಮಾಡಿಕೊಂಡಾಗ ರೌಂಡ್ ಶೇಪ್ ಅನ್ನೋದು 8 ಇಂಚು ಬಂತು. ಸೊ ಅಳತೆ ಬ್ಲೌಸ್ನ ಹೀಗೆ ಇಟ್ಕೊಂಡು
ಈ ರೀತಿ ಸ್ಟ್ರೈಟೇ ಇಟ್ಕೊಳ್ಳಿ. ಇದನ್ನು ಅಳತೆ ತಗೊಳ್ಳುವಾಗ ಈ ರೀತಿ ಸ್ಟ್ರೈಟ್ ಇಟ್ಕೊಂಡ್ರೂ ಕೂಡ ನೋ ಪ್ರಾಬ್ಲಮ್, ನಿಮಗೇನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದು ಅಳತೆ ನೋಡಿ 7.5 ಇಂಚ್ ಬಂತು. ಸೊ ಕಾಣಿಸ್ತಾ ಇದೆ ಅಲ್ವಾ, 7.5 ಇಂಚ್ ಬಂತು. ಇಲ್ಲಿ ನಿಮಗೆ 8 ಇಂಚ್ ಯಾಕೆ ಬಂತು ಅಂದರೆ ನಾವು ಇದನ್ನು ಕೂಡ ಸೇರಿಸ್ಕೊಂಡಿದ್ದೀವಿ, ಭುಜ ಅಟ್ಯಾಚ್ ಮಾಡೋದನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಸೊ ಭುಜ ಅಟ್ಯಾಚ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಅಲ್ವಾ, ಅದನ್ನು ಬಿಟ್ಟು ಈ ರೀತಿ ಮಾರ್ಕ್ ಮಾಡಿ ನೋಡಿ, ನಿಮಗೆ ಕರೆಕ್ಟಾಗಿ 7.5 ಇಂಚೇ ಬರುತ್ತೆ. ಸೊ ನೋಡಿದ್ರಲ್ವಾ 7.5 ಇಂಚು ಪರ್ಫೆಕ್ಟಾಗಿ ಬಂತು. ಇದರಲ್ಲಿ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಬಂತು, ಇದರಲ್ಲಿ 8 ಇಂಚ್ ಬಂತು ಅಂತಂದರೆ ನೀವು ಈ ರೀತಿ ಮಾರ್ಕ್ ಮಾಡೋದನ್ನು ಸ್ವಲ್ಪ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, 8 ಇಂಚ್ ಬಂತು ಅಂತಂದರೆ ಕಂಕಳು ಜಾಸ್ತಿ ಆಗಿದೆ ಅಂತ ಅರ್ಥ. ಆವಾಗ ಏನು ಮಾಡ್ಬೋದು, ನೀವು ಒಂದು ಸ್ವಲ್ಪ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಇದು 7.5 ಇಂಚ್ ಬಂತು, ಇನ್ನೂ 7 ಇಂಚ್ ಬಂತು, ಕಡಿಮೆ ಆಯಿತು ಅಂತಂದರೆ ಆರ್ಮೋಲ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಓಕೆನಾ, ಗೊತ್ತಾಯ್ತಲ್ವ? ಇದು ಈ ರೀತಿ ರೌಂಡ್ ಶೇಪ್ ನಾವು ತೆಗೆದಾಗ ಅದೇನಾದರೂ ಕಡಿಮೆ ಬಂತು ಅಂತಂದರೆ ಈ ಶೇಪ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಳಗಡೆ ಡೌನಿಂಗ್ 5.25 ಇಂಚ್ಗೆ ಇಳಿಸ್ಕೊಂಡು ರೌಂಡ್ ಶೇಪ್ ಕೊಟ್ಟು ನಾವು ಅದನ್ನು ಸರಿ ಮಾಡ್ಕೋಬೇಕು. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬಂತು, 8 ಇಂಚು 8.5 ಇಂಚ್ ಬಂತು ಅಂದರೆ ನಾವು ಕಟ್ ಮಾಡಿರೋವಂಥ ಕಂಕಳು ಅಳತೆ ಜಾಸ್ತಿ ಆಗಿದೆ ಅಂತ, ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು. ಸೊ ಇದರಲ್ಲಿ ಫಾರ್ಮುಲಾ ಅಂತ ಬರೋದು ಇದೊಂದೇ. ಸೊ ಇದನ್ನು ನೀವು ತಿಳ್ಕೊತು ಅಂತಂದರೆ ನೀವು ಯಾವುದೇ ಒಂದು ಅಳತೆ ಬ್ಲೌಸ್ ಕೊಟ್ಟರು ಕೂಡ ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ವ ನಿಮಗೇನು ಡೌಟ್ಸ್ ಇಲ್ಲ ಅನ್ಕೋತೀನಿ. ನೀವು ಫ್ರಂಟಲ್ಲಾದರೂ ತಗೊಳ್ಳಿ ಅಥವಾ ಬ್ಯಾಕ್ ಪಾರ್ಟಲ್ಲಾದರೂ ತಗೊಳ್ಳಿ, ಬ್ಯಾಕಲ್ಲೂ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ನೀವು ಇಟ್ಕೊಳ್ಳೋದು ಕೂಡ ಮುಖ್ಯವಾಗುತ್ತೆ. ಈ ರೀತಿ ಸ್ಟ್ರೈಟೇ ಇಟ್ಕೊಳ್ಳಿ. ಸ್ಲೀವ್ಸ್ ಬೇಕಾದರೆ ಯಾವ ಕಡೆ ಈ ಕಡೆ ಯಾವ ಕಡೆನಾದರೂ ತಿರ್ಕೊಂಡಿರಲಿ, ಈ ನೀವು ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಕೊಳ್ಳೋ ಅಂಥದ್ದು ಅದು ನಿಮಗೆ ಸ್ಟ್ರೈಟಾಗಿರಬೇಕು. ಆವಾಗ ಮಾತ್ರ ನೀವು ಅಳತೆ ತಗೊಳ್ಳೋದು ಕೂಡ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ ಮೇಲ್ಗಡೆ ಅರ್ಧ ಇಂಚು ಬಿಟ್ಟು ತಗೋಬೇಕು. ಯಾಕಂತಂದರೆ ಅರ್ಧ ಇಂಚು ನಮಗೆ ಭುಜ ಅಟ್ಯಾಚ್ ಮಾಡೋದಕ್ಕೆ ಹೋಗುತ್ತೆ. ಸೊ ಇಲ್ಲಿ ಬಂದು ನಾವು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಎಲ್ ಸ್ಕೇಲ್ನ ಇಟ್ಟು ಕೂಡ ನೀವು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಕರೆಕ್ಟಾಗಿ ಇಲ್ಲಿಗೆ ಮಾರ್ಕ್ ಮಾಡ್ಕೊತು ಅಂತಂದರೆ ನಿಮಗೆ 5.5 ಇಂಚು ಕರೆಕ್ಟಾಗಿ ಬರ್ತಾಯಿದೆ. ಸೊ ನೀವು ಯಾವುದೇ ಒಂದು ಬ್ಲೌಸ್ನ ಕೊಟ್ಟರು ಅಷ್ಟೇ, ಫ್ರಂಟಲ್ಲಾದರೂ ತಗೊಳ್ಳಿ ಅಥವಾ ಬ್ಯಾಕಲ್ಲಾದರೂ ತಗೊಳ್ಳಿ, ಈ ರೀತಿ ಆರ್ಮೋಲ್ನ ಚೆಕ್ ಮಾಡ್ಕೋಬೋದು. ಒಬ್ಬೊಬ್ರು ಹೇಳ್ತಾರೆ ಅಲ್ವಾ, ನಮಗೆ ಭುಜ ಜಾರ್ತಾ ಇದೆ, ಸೊ ಇದಕ್ಕೆ ಸೊಲ್ಯೂಷನ್ ಏನು ಮಾಡ್ಬೋದು ಅಂತ ಅವರು ಕೇಳ್ತಾರೆ. ಸೊ ಭುಜ ಏನಕ್ಕೆ ಜಾರ್ತಾ ಇದೆ ಅಂತ ಅಂದ್ಬಿಟ್ಟು ಫಸ್ಟು ಅವ್ರದ್ದು ಬ್ಲೌಸ್ನ ಹಾಕ್ಸಿ ನೋಡಿ. ಸೊ ಫಸ್ಟು ಬ್ಲೌಸ್ ಹಾಕ್ಸಿ ನೋಡಿದ್ಮೇಲೆ ಅವ್ರಿಗೇನಾದರೂ ಕಂಕ್ಳ ಹತ್ರ ನೋಡಿ ಅಲ್ಲೇನಾದರೂ ರಿಂಕಲ್ಸ್ ಬಂದಿರುತ್ತೆ ಅಥವಾ ಈ ರೀತಿ ತೋಳಿನಿಂದ ಮೇಲಕ್ಕೆ ಬಂದಿರೋದಿಲ್ಲ ಅಂತಂದರೆ ಅಲ್ಲಿ ನೀವು ಚೆಕ್ ತಿಳ್ಕೊಳ್ಳಿ, ಅವರು ಕಂಕ್ಳ ಹತ್ರ ಕಡಿಮೆ ಕಟ್ ಮಾಡಿದ್ದಾರೆ ಅಂತ. ಸೊ ನೀವು ಕಟ್ ಮಾಡುವಾಗ ಏನು ಮಾಡಿ, ಅದರಲ್ಲಿ ಚೆಕ್ ಮಾಡಿಕೊಂಡು ಒಂದು 5.5 ಇಂಚ್ ಇತ್ತು ಅಂತಂದರೆ ನೀವು ಒಂದು 6 ಇಂಚ್ಗೆ ಕಟ್ ಮಾಡಿ. ಆವಾಗ ಏನಾಗುತ್ತೆ, ಅದು ಕಂಕ್ಳ ಹತ್ರ ಹೋಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಆವಾಗ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಪರ್ಫೆಕ್ಟಾಗಿ ಅದು ಗೊತ್ತಾಗುತ್ತೆ. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ, ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೂ ಏನಾದರೂ ಡೌಟ್ಸ್ ಇತ್ತು ಇದ್ರ ಬಗ್ಗೆ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೂ ಒಂದು ರೀತಿ ಬೇಕು ಅಂತಂದರೆ ಇನ್ನೂ ನಿಮಗೆ ಈಸಿ ಆಗೋ ರೀತಿ ಹೇಳ್ಕೊಡ್ತೀನಿ. ಸೊ ಆಲ್ಮೋಸ್ಟಲ್ಲಿ ಇದು ಗೊತ್ತಾಗಿತ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.